ಹೇಳಿ. ನಮ್ ಕೊಳ್ಳೇಗಾಲದ ಬಗ್ಗೆ ಎರಡು ಮಾತು ಹೇಳಿ ಬ್ರೋ. ಕೊಳ್ಳೇಗಾಲನ ನೀವು ಏನ್ ಅನ್ಕೊಂಡಿದ್ದೀರಾ ಅಂದ್ರೆ ಹಲವಾರು ಜಿಲ್ಲೆಗಳು ಹಲವಾರು ಊರಿನವರು ಸಹ ಈ ಕೊಳ್ಳೇಗಾಲ ಅಂತ ಹೇಳಿದ್ರೆ ಮಾಟ ಮಂತ್ರ ಮಾಡ್ತಾರೆ ಅಂತ ಅನ್ಕೋತಾರೆ. ಸೊ ಅದೆಲ್ಲ ಸುಳ್ಳು. ಮಾಟ ಮಂತ್ರ ಮಾಡ್ತಾರೆ ಸರಿನೇ, ಆದ್ರೆ ಒಂದು ಊಟದಲ್ಲಿ ಉಪ್ಪಿನಕಾಯಿ ಯಾವ ರೀತಿ ಸೈಡ್ ಅಲ್ಲಿ ಇರುತ್ತಲ್ಲ, ಸೊ ಅದೇ ರೀತಿ ನಮ್ಮ ಕೊಳ್ಳೇಗಾಲದಲ್ಲಿ ಮಾಟ ಮಂತ್ರ ಅನ್ನೋದು ಅಷ್ಟಾಗಿದೆ ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಏನಿಲ್ಲ. ಕೊಳ್ಳೇಗಾಲ ಅಂತ ಹೇಳಿದ್ರೆ ನಮ್ಗೆ ಆಕ್ಚುಲಿ ಬರೀ ಮಾಟ ಮಂತ್ರ ಅನ್ನೋದು ನೆನಪಾಗೋದಿಲ್ಲ. ಮಹದೇಶ್ವರ ಸ್ವಾಮಿರವರು, ಮಂಟೇಸ್ವಾಮಿ ಅವರು, ಪ್ರಭುಲಿಂಗೇಶ್ವರರು, ಆಗಿನ ಕಾಲದ ದೇವತೆಗಳು ನೆಲೆಸಿರುವಂತಹ ನಾಡು ಅಂತ ಹೇಳಿದ್ರೆ ನಮ್ಮ ಕೊಳ್ಳೇಗಾಲ ತಾಲೂಕು, ನಮ್ಮ ಹೆಮ್ಮೆ. ಸೊ ಅದ್ ಬಿಟ್ರೆ ಮಾಟ ಮಂತ್ರ ಮಾಡ್ತಾರೆ, ಅದು ಇಲ್ಲ ಅಂತ ಏನು ಹೇಳಕ್ಕಾಗಲ್ಲ, ಮಾಡ್ತಾರೆ. ಆದ್ರೆ ಅದು ಊಟದಲ್ಲಿ ಉಪ್ಪಿನಕಾಯಿ ಅಂತ ಹೇಳಿದ್ನಲ್ಲ, ಸೊ ಅದೇ ತರ ಊಟದಲ್ಲಿ ಉಪ್ಪಿನಕಾಯಿ ಯಾವ ರೀತಿ ಇರುತ್ತೆ ಆ ತರ ಒಂದು ಮಾಟ ಮಂತ್ರ ಸಹ ಮಾಡ್ತಾರೆ. ಅದ್ ಬಿಟ್ರೆ ಪವಿತ್ರವಾದಂತಹ ಸ್ಥಳನೇ. ನೀವೆಲ್ಲರೂ ಈ ಒಂದು ಜಾಗಕ್ಕೆ ಬರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು, ಹಲವಾರು ಪ್ರವಾಸಿಗರಾಗಿರ್ಬೋದು, ಈ ಒಂದು ಜಾಗಕ್ಕೆ ಒಂದು ವಿಸಿಟ್ ಅನ್ನ ಮಾಡಿ. ಅತ್ಯುತ್ತಮವಾದಂತಹ ಪ್ಲೇಸ್ ಇದೆ. ಎಸ್ಪೆಷಲಿ ನಮ್ಗೆ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ಬೆಟ್ಟ ಇದೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾರೆ. ಯಾರು ಸಹ ಈ ಒಂದು ಮಾಟ ಮಂತ್ರ ಮಾಡಿಸ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಅಲ್ಲಿಗೆ ಹೋಗ್ಬಿಟ್ರೆ ಏನೇನೋ ಆಗ್ಬಿಡುತ್ತೆ, ಅದ್ರೆಲ್ಲ ಏನಿಲ್ಲ, ಅದೆಲ್ಲ ಸುಳ್ಳು. ಸೊ ವಿಡಿಯೋ ಏನು ಯಾರ್ಯಾರು ಮಾಡ್ತೀರಾ, ಕಂಟೆಂಟ್ ಅನ್ನ ಯಾರ್ಯಾರು ತಗೊಂಡ್ ಬರ್ತೀರಾ, ಯಾರ್ಯಾರು ರೀಲ್ಸ್ ಗಳನ್ನ ಮಾಡ್ತೀರಾ, ಪ್ರತಿ ಒಬ್ಬರು ಸಹ ನಮ್ಮ ಕೊಳ್ಳೇಗಾಲ ತಾಲೂಕಿಗೆ ಬನ್ನಿ. ಇಲ್ಲಿರುವಂತಹ ನೇಚರ್ ಅನ್ನ ಒಂದು ವಿಡಿಯೋ ಮಾಡಿ ಹಾಕಿ ಎಲ್ಲರೂ ಸೇರಿ ಈ ಒಂದು ಮಾಟ ಮಂತ್ರ ಎನ್ನುವಂತಹ ಒಂದು ಕಳಂಕವನ್ನ ಕಳೆಯೋಣ ಅಷ್ಟೇನೆ ಫ್ರೆಂಡ್ಸ್. ಸೊ ಇದಿಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನೆ.